ಮುಖ್ಯೋಪದೇಶಕರಾಗಿ ಈ ಗೋಷ್ಠಿಯ ಡಿಸ್ಟ್ರಿಕ್ಟ್ ಅರ್ಸೂರ್ ಪೂಜ್ಯರಿಗೆ ಧನ್ಯವಾದಗಳು. ಗಣ್ಯರಿಗೆ ಗೌರವ ಸಮರ್ಪಣೆ. ಸಾಹಿತ್ಯವನ್ನು ಹೆಚ್ಚಿಗೆ ನಾವು ಅದನ್ನು ಅಳವಡಿಸ್ಕೊಂಡಿರೋದಿಲ್ಲ. ಹಾಗಾಗಿ ಈ ಸಾಹಿತ್ಯ ಅನ್ನೋದು ಪ್ರತಿ ಹಂತದಲ್ಲಿ ಸಾಹಿತ್ಯ ಮತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯ ಅಂದರೆ ಏನು? ಅದು ವ್ಯಕ್ತಿತ್ವಕ್ಕೆ ಒಂದು ಮೃದುತ್ವವನ್ನು ಕೊಡ್ತದೆ. ವ್ಯಕ್ತಿತ್ವಕ್ಕೆ ಒಂದು ಮೃದುತ್ವದ ಹೊಳಪನ್ನು ಹಾಗೂ ಸುಸಂಸ್ಕೃತದ ನಡವಳಿಕೆಯನ್ನು ಹಾಗೂ ಒಂದು ಸುಂದರವಾದ ಆಕರ್ಷಣೆಯನ್ನು ಒದಗಿಸುವಂಥದ್ದೇ ಇದು ಕನ್ನಡ ಸಾಹಿತ್ಯ ಅಂತ ನಾವು ಇವತ್ತು ಹೇಳ್ಬೋದು. ಬಹುತೇಕ ನಾವೆಲ್ಲರೂ ನಮ್ಮ ಕೆಲಸದೊಳಗೆ ಬಿಜಿಯಾಗಿ ಸಾಹಿತ್ಯ ಅನ್ನೋದು ಮಹಿಳೆಯರು ಮರ್ತಿದ್ದೆ. ಪುರುಷರು ಬಹುತೇಕ ಮಾಡ್ತಾರೆ, ಪುರುಷರಿಗೆ ಬಹಳ ಇದು ಅದದು, ಆದ್ರೆ ಮಹಿಳೆಯರಿಗೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ಕೆಲಸದೊಳಗೆ ಅಥವಾ ನಮ್ಮ ಎದರೊಳಗೆ ಇವತ್ತು ಅಕ್ಕ ಮಹಾದೇವರು ಒಂದು ಕಡೆ ಹೇಳ್ತಾರೆ, ಹಗಲು 4 ಜಾವ ಹಸನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನೊಳಗಿರುವ ಘನವನ ಅರಿಯವರು ಚನ್ನ ಮಲ್ಲಿಕಾರ್ಜುನ ಅಂತ. ಹಂಗೆ ಬಹುತೇಕ ಒಂದು ದಿನಕ್ಕೆ 12 ಗಂಟೆ ಅಂದ್ರೆ 1 ಜಾವ ಅಂದ್ರೆ 3 ತಾಸು ಅಂದ್ರೆ ನಾವು 4 ಜಾವದಲ್ಲಿ 12 ತಾಸು ಊಟ ಮಾಡಿದ್ಕ ರಾತ್ರಿ ಮತ್ತು ಮಲಗುವಾಗ ನಮ್ಮ ಏನೇನೋ ವಿಶೇಷ ನಾವು ಇದನ್ನು ಮಾಡುವಾಗ ಹಾಗೂ ನಮ್ಮಲ್ಲಿ ಏನು ಇರ್ತದೆ ಅನ್ನೋದನ್ನು ಮರೆತು ನಾವು ಅಗಸ ನೀರಾಗಿದ್ದು ನೀರು ಕುಡಿಲಾರ್ದು. ಹಂಗಂದ್ರೆ ಮಹಿಳೆಯರಂತೆ ದೊಡ್ಡ ಸಾಹಿತ್ಯ ಅದ. ಅಂದ್ರೆ ಮಾತಿನಲ್ಲಿ ಸಾಹಿತ್ಯ ಅದ, ನಡೆಯಲ್ಲಿ ಸಾಹಿತ್ಯ ಅದ, ಆಟ ಓಟದಲ್ಲಿ ಸಾಹಿತ್ಯ ಅದ. ಆದ್ರೆ ನಾವು ಅದನ್ನು ಮುಂಚೂಣಿಗೆ ತರುವಲ್ಲಿ ಹಿಂದೆ ಬಿದ್ದಿದ್ದೀವಿ. ಶುದ್ಧ ಬುದ್ಧಿ ಹೃದಯ ಭಾವಗಳ ಸಹಿತತ್ವವಾದದ್ದು ಸಾಹಿತ್ಯ. ಎಂತಹ ಅದ್ಭುತವಾದ ಮಾತನ್ನ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಲಾಕ್ಷಣಿಕರು. ಪಾಶ್ಚಾತ್ಯ ಕಾವ್ಯ ಮೀಮಾಂಸಕರು ಭಾರತೀಯ ಲಾಕ್ಷಣಿಕರು ಆಗಿರಬಹುದು. ಅವರು ಹೇಳಿದಂತಹ ಮಾತುಗಳು ಇನ್ನೊಂದು ಅರ್ಥದಲ್ಲಿ ಸಾಹಿತ್ಯ ಅಂದ್ರೆ ಬಾಹುಗಳು ಬಣ್ಣ ತುಂಬಿ ಅಕ್ಷರವಾಗಿ ಜೀವ ತುಂಬಿ ಬದುಕು ಬರವಣಿಗೆ ಭರವಸೆಗಳ ಸಮ್ಮಿಲನವಾಗಿ ಹೊರಹೊಮ್ಮುವ ಅದ್ಭುತ ಶಕ್ತಿ ಏನಾದರೂ ಇದ್ರೆ ಅದು ಕೇವಲ ಸಾಹಿತ್ಯ ಅಂತ. ಹಂಗಂದ್ರೆ ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಬೇಕು ಅಂದ್ರೆ ಸಾಹಿತ್ಯದ ಯಾವ ಪ್ರಕಾರವನ್ನ ಆಯ್ದುಕೊಂಡ್ರು, ಸಾಹಿತ್ಯದ ಪ್ರಕಾರಗಳಾದ್ರೂ ಯಾವುವು ಅಂದ್ರೆ ನಾಟಕ, ಕತೆ, ಕಾದಂಬರಿ, ವ್ಯಕ್ತಿ ಚಿತ್ರಣಗಳು, ಪ್ರವಾಸ ಸಾಹಿತ್ಯ, ಆತ್ಮಚರಿತ್ರೆಗಳು, ಪ್ರಬಂಧ ಸಾಹಿತ್ಯ, ಚಿಕ್ಕ ಮಕ್ಕಳ ಸಾಹಿತ್ಯ, ಹಾಸ್ಯ ಮುಂತಾದವು. ಹಂಗಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರ ಬೆರಗು ಮೂಡಿಸಿದ್ದ ಪರಿಯಾದ್ರೂ ಯಾವುದು, ಯಾವ ಚಂದೋ ವೈವಿಧ್ಯವನ್ನ ಅವರು ಆಯ್ದುಕೊಂಡಂದ್ರೆ ದೇಸಿ ಶೈಲಿಯಲ್ಲಿ, ಮಾರ್ಗದ ಶೈಲಿಯಲ್ಲಿ, ಶಾಸನಗಳಲ್ಲಿ, ಗದ್ಯಗಳಲ್ಲಿ, ಪದ್ಯಗಳಲ್ಲಿ ಅವರು ತಮ್ಮದೇ ಆದ ಛಾಪನ್ನ ಮೂಡಿಸ್ತಾ ಹೋಗ್ತಾರೆ. ಇಂಥ ಸಾಹಿತ್ಯಗಳನ್ನ ನಾವು ನೋಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಸಾಹಿತ್ಯ ಸಮ್ಮೇಳನ ಇಟ್ಟಿರಿ ಹೆಣ್ಣುಮಕ್ಕಳದು ಭಾಳ ಸೊಗಸಾಗಿ ಅವರು ಕ್ರಿಯಾ ಮುಖಾಂತರವಾಗಿ, ಕಾಯಕ ಮುಖಾಂತರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ನಾವು ಮೊಬೈಲ್ ಮುಖಾಂತರವಾಗಿ, ಟಿ ವಿ ಮುಖಾಂತರವಾಗಿ ನಮ್ಮದು ಕಾರ್ಯಕ್ರಮ ಸಾಕೈತಿ. ಅವು ಗೊತ್ತೇ ಇಲ್ಲ ನಮಗೆ. ಆ ಸಾಹಿತ್ಯ ಓದೋದು ಅಷ್ಟೇ ಗೊತ್ತಿದೆ. ಅವರ ಆಚರಣೆಯಲ್ಲಿ ಆಗಿನ ಕಾಲಕ್ಕೆ ಈ ವಿಜ್ಞಾನ ಸೌಕರ್ಯ ಇರಲಿಲ್ಲ. ಅಂಥ ಸಮಯದಲ್ಲಿ ಯಕಾಡಿ ಭೂಂತಲದೇವಿ, ಯಕಾಡಿ ಕಲ್ಯಾಣ, ಎಲ್ಲಿ ಅಕ್ಕನಾಗಮ್ಮ, ಎಲ್ಲಿ ಚನ್ನಬಸವಣ್ಣ ಏನೇನೋ ಹೇಳ್ತಾ ಮುಕ್ತಾಯಕ್ಕ ಒಂದು ಮಾತು ಹೇಳ್ತಾಳೆ. ಮುಕ್ತಾಯಕ್ಕ ಅಜಗಣ್ಣನ ತಂಗಿ, ಆ ಕಡೆ ಅಜಗಣ್ಣನ ತಂಗಿ ಆಕೆ ಲಕ್ಷ್ಮೇಶ್ವರದಕ್ಕೆ ಲಕ್ಕುಂಡಿ, ಇಲ್ಲಿ ಕೊಟ್ಟದ್ದು ಮಸರಕಲ್ಲ, ಲಿಂಗಸೂರು ತಾಲೂಕು ಮಸರಕಲ್ಲ ಐತಿ. ಆ ಹೆಣ್ಮಗಳು ಆಕೆ ಮನೆ ಸಂಸಾರಿಕಳು. ಆಕೆ ಗಂಡ ಹೆಸರ ಗೊತ್ತಿಲ್ಲ. ಅಣ್ಣ ನೀನು
ಒಬ್ಬನೇ ಅದಿ, ನಾನು ಒಬ್ಬನೇ ಇದ್ದೀನಿ, ನಾನು ಕೊಟ್ಟು ದೂರ ಕೊಟ್ಬಿಟ್ಟಿದ್ದಿ, ಅದಕ್ಕೆ ಅಕಸ್ಮಾತ್ ನನಗೆ ಒಬ್ಬನೇ ಇದ್ದಾಗ ಏನಾರೇ ಸಂಭವಿಸ್ತಂದ್ರೆ ಏನು ಗತಿ ಅಂತ ಕೇಳ್ತಾನೆ. ತಂಗಿ ಕೇಳ್ತಾಳೆ, ತವ್ರ ಮನೆ ಬಿಟ್ಟು ಹೋಗಾಕ ಹೆಣ್ಮಕ್ಳು ಕೇಳ್ತಾರೆ. ಅವ ಏನು ಹೇಳ್ತಾನೆ, ಅಜ್ಗಣ್ಣ ತಂಗಿ ನನಗಂಥ ಘಟನಾ ಬಂತಂದ್ರೆ ನಿನ್ನ ತಲೆಯೊಳಗಿರ್ತಕ್ಕಂಥ ಕೂದಲ ತುರುವ ಬಿಚ್ಚುತ್ತದೆ, ನೀನು ಕಟ್ಟಿರ್ತಕ್ಕಂಥ ಸೀರೆ ಗಂಟು ಬಿಚ್ಚುತ್ತದೆ, ನೀನು ಮಾಡ್ತಕ್ಕಂಥ ಮೊಸರ ಕಲ್ಲು ಆಗ್ತದೆ. ಹೌದಲ್ವ ಹೇಳ್ಯಾರಿಲ್ಲ, ಕಲ್ಲು ಆಗ್ತದೆ. ಅವಾಗ ಅಜ್ಗಣ್ಣ ಲಿಂಗೈಕ್ಯ ಅದ ತಿಳ್ಕೊತ ಹೇಳ್ತಾನೆ, ಎಲ್ಲಿ ಲಕ್ಷ್ಮೇಶ್ವರ, ಎಲ್ಲಿ ಮೊಸರು ಕಲ್ಲ, ಎಲ್ಲಿ ಲಕ್ಷ್ಮೇಶ್ವರ, ಯಾ ಫೋನ್ ಮಾಡೋರು ಯಾರು, ಮೊಬೈಲ್ ಇತ್ತೇನು, ಅವಾಗ ಏನಾದರೂ ಇತ್ತೇನು ಸಹಾಯ, ಏನೇನಿಲ್ಲ. 12ನೇ ಶತಕಕ್ಕೆ ಮೊದಲು ಸುದ್ದಿ ಹೇಳ್ತೇನೆ ನಾನು. ಕನ್ನಡ ಸಾಹಿತ್ಯ ಪರಂಪರೆ ಅತ್ಯಂತ ಪ್ರಾಚೀನವಾದುದು. ಕನ್ನಡ ಸಾಹಿತ್ಯ ಜಗದ ಸಾಹಿತ್ಯಕ್ಕೆ ಮುನ್ನುಡಿಯನ್ನು ಬರೆಯುವಂತಹದ್ದು. ಇವತ್ತು ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿದ ಈ ಕರುನಾಡ, ಕನ್ನಡ ಭಾಷೆಯ ಸೊಗಡಿನಿಂದ ಕೊಂಗೊಳಿಸುತ್ತಿರುವ ಈ ಕರುನಾಡ ಉಜ್ವಲ ಸಾಹಿತ್ಯದ ಸಿರಿವಂತಿಕೆಯ ಬೀಡು. ಅದರಲ್ಲೂ ಗಂಡು ಭಾಷೆಯ ಹೃದಯಾಂತರಳದಿಂದ ಬರುವ ಬಿಸಿಲಿನ ನಾಡು, ಬರದ ನಾಡು, ಹೃದಯ ವೈಶಾಲ್ಯದ ನಾಡು. ಶರಣು ಶರಣೆಯರು ಸಂತರು ಜನಿಸಿ ಕನ್ನಡ ಸಾಹಿತ್ಯ ಸಿರಿವಂತಗೊಳಿಸಿದ ಈ ವಿಜಾಪುರದ ಕೃಷ್ಣೆಯ ಕಂಪಿನ ತಂಪಿನ ನಾಡಲ್ಲಿ ಇಂದು 2ನೇ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಎಲ್ಲೋ ಒಂದು ಕಡೆ ಹೊಸ ಪ್ರತಿಭೆಗಳಿಗೆ ದಿಕ್ಸೂಚಿಯಾದಂತಿದೆ. ಹಲವಾರು ಗೋಷ್ಠಿಗಳು ನಡೆಯಲಿದ್ದು ಯುವಕರಿಗೆ ಮಾರ್ಗದರ್ಶನವಾಗಲಿವೆ. 12ನೇ ಶತಮಾನದ ಶರಣರ ಸಾಮಾಜಿಕ ಕ್ರಾಂತಿ ಸಮಾನತೆಯನ್ನು ತರುವಷ್ಟು ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಹೆಣ್ಣು ಗಂಡು ಅಸಮಾನ ಎನ್ನುವ ಭಾವ ಇನ್ನೂ ಉಳಿದುಕೊಂಡಿದೆ. ಲಿಂಗಾನುಪಾತ ನೋಡಿದಾಗ ಮಹಿಳಾ ಸಾಕ್ಷರತೆಯಾಗಲಿ, ಸಾಮಾಜಿಕ ಸ್ಥಾನಮಾನವಾಗಲಿ, ಈ ಕೌಟುಂಬಿಕ ಹಿನ್ನೆಲೆಯಲ್ಲಿ ಆಕೆಗೆ ಕೊಡುವ ಆದ್ಯತೆಯಾಗಲಿ ಚರ್ಚೆಯಾಗಬೇಕಾದಂಥ ವಿಷಯಗಳಾಗಿವೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬುವರು, ಮೀಸೆ ಕಾಸೆ ಬಂದರೆ ಗಂಡೆಂಬುವರು, ದೇಹದೊಳಗಿನ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಈ ವಚನದ ಮತಿತಾರ್ಥ. ನನಗೊಂದು ಸಂಕೋಚ ಏನಾಗ್ತದೆ ನಾನು ವಿಜಯಪುರ ಜಿಲ್ಲೆಯಲ್ಲಿದ್ದು ಕನಿಷ್ಠ 30-40 ವರ್ಷ ಆಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿದೆ ಹೆಂಗಿದೆ ಗೊತ್ತೇ ಇದ್ದಿಲ್ಲ ನನಗೆ. ಇದು ಯಾವಾಗ ಹೊರಗೆ ಬಂತು ಅಂದ್ರೆ ಭಕ್ತಿವಂತರಾದ ಅನುಭವಿಗಳಾಗಿರ್ತಕ್ಕಂಥ ಶ್ರೀ ಆಸಿಂಪರ್ ವಾಲಿಕರು ಅಧ್ಯಕ್ಷರಾದ ನಂತರ ಇದು ಹೊರಗೆ ಬಂತು ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಈ ಅವಾಗ ಗೋಷ್ಠಿಗಳಾಗಲಿ ಇವೆಲ್ಲ ಕಾರ್ಯಕ್ರಮಗಳೆಲ್ಲ ಆಗಿದ್ದು ಇದು ಮೊದಲನೇ ಸಲ ಭಾಗವಹಿಸಿದ್ದು ನಾನು. ಇಂಥವು ಬರಬೇಕಾದ್ರೆ ಅದಕ್ಕೂ ಅನುಭವ ಬೇಕು, ಪ್ರಯತ್ನ ಬೇಕು. ಇವೆಲ್ಲ ಮಾಡಬೇಕಾದ್ರೆ ಕುಂತ್ರ ಆಗುವಂಥ ಕೆಲಸ ಅಲ್ಲ. ಇದು ಬಹಳ ಸಾಹಸ ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧ್ಯ. ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ, ವಚನಗಾರ್ತರ ಬಗ್ಗೆ, ಬೆರಗು ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿದರು. ಇವತ್ತು ಸ್ತ್ರೀಯರು ಪುರುಷರಷ್ಟೇ ಸಮಾನರಾಗಬೇಕು ಅಂತ ತಿಳ್ಕೊಂಡು ಏನು ಹೇಳ್ತಿರಲ್ಲ, ಇವತ್ತು ವಿಚಾರ ಮಾಡಿದಾಗ ಪುರುಷರಿಗಿಂತಲೂ ಸ್ತ್ರೀಯರೇ ಹೆಚ್ಚಾಗಿರೋದಕ್ಕೆ ಈ ವರ್ಷನ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರ ಸಾಕ್ಷಿ ಅಂತ ಹೇಳಕ್ಕೆ ಸಂತೋಷ ಅನ್ನಿಸ್ತದೆ. ಸನ್ಮಾನವನ್ನು ಮಾಡಿದಂಥ ಎಲ್ಲ ಮಹನೀಯರಿಗೂ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಸಾಧಕರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೊನೆಯ ಘಟ್ಟ ವಂದನಾರ್ಪಣೆ ಚೈತನ್ಯ ಮುದ್ದೇಬಿಹಾಳ್ ಅವರಿಂದ. ಈಗ 7ನೇ ಗೋಷ್ಠಿಗೆ ತಯಾರಿ ಇರಬೇಕು. ಸ್ವಾಗತ ಮತ್ತು ಪರಿಚಯ ಶ್ರೀಮತಿ ಮಹಾದೇವಿ ತೆಲಗಿ, ಶ್ರೀಮತಿ ವಿಜಯಶ್ರೀ ಹಿರೇಮೆಠ್ ದಯವಿಟ್ಟು ವೇದಿಕೆ ಕಡೆಗೆ ಬರಬೇಕು.